ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ನಮ್ಮೊಂದಿಗಿದ್ದಾರೆ ಪೊನ್ನಂಪೇಟೆ ತಾಲೂಕು ಹುದಿಕೇರಿ ಗ್ರಾಮದವರಾದ ನೂರೇರ ಭೀಮಯ್ಯ ಅವರು. ಇವರು ಇಂದು ತಮ್ಮ ಸೇನಾ ಜೀವನದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಭೀಮಯ್ಯ ಅವರೇ. ನಮಸ್ಕಾರ ಸರ್. ಮೊದಲಿಗೆ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ತಿಳಿಸ್ಕೊಡಿ. 27/3/1962 ನಾನು ಹುದಿಕೇರಿ ಗ್ರಾಮದಲ್ಲಿ ನನ್ನ ತಂದೆ ಶ್ರೀ ಲೇಟ್ ನೂರೇರ ಕೆ ಮಣ್ಣಪ್ಪ ಅವರು ಮಾಜಿ ಸೈನಿಕರು, 24 ವರ್ಷ ಸೇವೆ ಸಲ್ಲಿಸಿ ಬಂದವರು. ಅವರ ಮಗನಾಗಿ ನಾವು ಹುಟ್ಟಿದ್ದೇವೆ. ಮತ್ತೆ ನಾನು ಪ್ರಾಥಮಿಕ ಶಾಲೆಯನ್ನು ಹೈಸ್ಕೂಲು ಹುದಿಕೇರಿಯಲ್ಲೇ ಓದ್ತಾ ಇದ್ದೆ. SSLC ಮುಗಿದ ನಂತರ ಪೊನ್ನಂಪೇಟೆ ಜೂನಿಯರ್ ಕಾಲೇಜಿನಲ್ಲಿ ಫಸ್ಟ್ PUC ಮುಗಿತು, ಸೆಕೆಂಡ್ PUCಗೆ ಹೋದಾಗ ನಾನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಭರ್ತಿಯಾದೆ. ನೀವು ಎಲ್ಲಿ ಆಯ್ಕೆಗೊಂಡ್ರಿ? ನಾನು ಮಡಿಕೇರಿಯಲ್ಲಿ ಆಯ್ಕೆ ಆಗಿದ್ದೆ. ಆಗ 1000 ಜನ ಇರಬಹುದು, ಅದರಲ್ಲಿ 3 ಜನ ಮಾತ್ರ ಸೆಲೆಕ್ಟ್ ಆಗಿತ್ತು. ಅಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಹೈಟ್ ವೇಟ್ ಇದೆಲ್ಲ ನೋಡಿದ್ರು. ನಂತರ ಒಂದು ಗ್ರೌಂಡ್ ನಲ್ಲಿ ರನ್ನಿಂಗ್ ಇತ್ತು. ಆಗ ಅಷ್ಟೇನು ಈಗಿನ ಹಾಗೆ ತುಂಬಾ ಸ್ಟ್ರಿಕ್ಟ್ ಇರ್ಲಿಲ್ಲ, ಆದ್ರೂ ಕೂಡ ದೈಹಿಕ ಸಾಮರ್ಥ್ಯವನ್ನ ಚೆನ್ನಾಗಿ ಪರೀಕ್ಷಿಸಿದ್ರು. ನಂತರ ನಮಗೆ ಬೆಂಗಳೂರಿನಲ್ಲಿ ಆಗ 102 ಬೆಟಾಲಿಯನ್ BSF ಇತ್ತು, ಅವರೇ ಟ್ರೈನಿಂಗ್ ಕೊಡ್ತಾ ಇದ್ರು ಆಗ. ಈಗ ಅದು ಸಬ್ಸಿಡಿಯರಿ ಟ್ರೈನಿಂಗ್ ಅಂತ ಆಗಿ ನಂತರ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ರು. ಇಂಥ ದಿನ ನೀವು ಬೆಂಗಳೂರಿಗೆ ಬಂದು ಜಾಯಿನ್ ಆಗಿ ಅಂತ. 1/10/1981 ಅಲ್ಲಿ ಹೋಗಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಮೆಡಿಕಲ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ನಂತರ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ನಂತರ ಅದೇ 1/10/1981 1982 ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡಿ ಮುಗಿಸಿ ನಂತರ ನಮ್ಮನ್ನ ಪಂಜಾಬ್ಗೆ ಕಳಿಸಿ. ನಮ್ಮ ಮೊದಲ ಪೋಸ್ಟಿಂಗ್ ಪಂಜಾಬ್ ಫರೀದ್ಕೋಟ್ ಅಂತ 57ನೇ ಬೆಟಾಲಿಯನ್. ಆಗ ಅದು ರಿಸರ್ವ್ ಬೆಟಾಲಿಯನ್ ಇತ್ತು. ಎಷ್ಟೋ ವರ್ಷಗಳ ನಂತರ ಕಂಟಿನ್ಯೂಸ್ ಬಾರ್ಡರ್ ನಲ್ಲಿ ಡ್ಯೂಟಿ ಮಾಡಿದವ್ರನ್ನ ಮಧ್ಯೆ ಮಧ್ಯೆ 1-2-3 ವರ್ಷಕ್ಕೆ ರಿಸರ್ವ್ ಬೆಟಾಲಿಯನ್ ಅಂತ ಹಾಕ್ತಾರೆ. ಅವರು ಇಂಟರ್ನಲ್ ಸೆಕ್ಯೂರಿಟಿ ಡ್ಯೂಟಿಗೆ ಅವ್ರನ್ನ ಕಳಿಸ್ತಾರೆ. ಆಮೇಲೆ ನಮ್ಮ ಹೆಡ್ ಕ್ವಾರ್ಟರ್ ಫರೀದ್ಕೋಟ್ ಅಲ್ಲಿ ಇತ್ತು, ಆದರೆ ಡ್ಯೂಟಿ ಮಾಡ್ತಾ ಇರೋದು ಅಸ್ಸಾಂ ಅಲ್ಲಿ. ಆಗ ಎಲ್ಲರಿಗೂ ಗೊತ್ತಿರುವ ವಿಷಯ, 1982ರಲ್ಲಿ ಬಹಳ ದೊಡ್ಡ ಸ್ಟ್ರೈಕ್ ಆಗ್ತಾ ಇತ್ತು, ಅಸಹಯೋಗ ಆಂದೋಲನ ಅಂತ. ಅಲ್ಲಿನ ಸ್ಟೂಡೆಂಟ್ಗಳು ಸಾರ್ವಜನಿಕರು ಸೇರಿ ಬಹಳ ದೊಡ್ಡ ಸ್ಟ್ರೈಕ್ ಆಗ್ತಿತ್ತು. ಆಗ ಸೇನೆ, ಅರಸೇನೆ ಪಡೆ ಎಲ್ಲರನ್ನು ಅಲ್ಲಿಗೆ ಭಾರತ ಸರ್ಕಾರ ಅಲ್ಲಿಗೆ ಕಳಿಸಿದ್ರು. ಅದರಂತೆ ನಮ್ಮನ್ನು ಕೂಡ ಅಲ್ಲಿಗೆ ಕಳಿಸಿದ್ರು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅದರ ಮುಖ್ಯ ಡ್ಯೂಟಿ ಬಂದು ಬಾರ್ಡರ್ ನಲ್ಲಿ ಗಡಿ ರಕ್ಷಣಾ ಪಡೆ, ಶೂನ್ಯ ರೇಖೆಯಲ್ಲಿ ಅವರು ಇರ್ತಾರೆ. ಗಡಿಯ ಶೂನ್ಯ ರೇಖೆ ಅಂದ್ರೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತಾರಲ್ಲ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರೇ ಇರೋದು ಮೇನ್. ನಮ್ಮ ಅಸ್ಸಾಂ ಡ್ಯೂಟಿ ಎಲ್ಲ ಮುಗಿಸಿದ ತರ ಅದೇ 82, 83, 84ರಲ್ಲಿ ಪಂಜಾಬ್ನಲ್ಲಿ ಉಗ್ರವಾದಿಗಳ ದೊಡ್ಡ ಹೋರಾಟ ನಡೀತಾ ಇತ್ತು. ತುಂಬಾ ಸೂಕ್ಷ್ಮವಾದ ಪ್ರದೇಶ. ಮತ್ತೆ ನಮ್ಮ ಅಸ್ಸಾಂನಿಂದ ಅಲ್ಲಿ ಪಂಜಾಬ್ಗೆ ಕಳಿಸಿದ್ರು. ಪಂಜಾಬ್ನಲ್ಲಿ ಸ್ವರ್ಣ ಮಂದಿರ ಡ್ಯೂಟಿ, ಗೋಲ್ಡನ್ ಟೆಂಪಲ್ ಮತ್ತೆ ಪಂಜಾಬಿನ ಎಲ್ಲಾ ಕಡೆ ನಮ್ಮನ್ನ ಡ್ಯೂಟಿಗೆ ಹಾಕಿದ್ರು. ನಂತರ ನಮ್ಮನ್ನ 1985 ಜೂನ್ ತಿಂಗಳಲ್ಲಿ ಕಾರ್ಗಿಲ್ ಸೆಕ್ಟರ್, ಕಾಶ್ಮೀರದ ಕಾರ್ಗಿಲ್ ಸೆಕ್ಟರ್ಗೆ ನಮ್ಮ ಯೂನಿಟ್ ಅನ್ನ ಮೂವ್ ಮಾಡಿದ್ರು. ಅಲ್ಲಿ ನಾನು 2 ವರ್ಷ 1985ರಿಂದ 87 ಜುಲೈವರೆಗೆ ನಾನು ಅಲ್ಲಿ ಕರ್ತವ್ಯದಲ್ಲಿದ್ದೆ ಸರ್. ದೇಶದ ಗಡಿ ಭಾಗದಲ್ಲಿ ನಿಮಗೆ ಕರ್ತವ್ಯ ನಿರ್ವಹಿಸಲಿಕ್ಕಿರ್ತದೆ, ಅಲ್ಲಿ ಪರಿಸ್ಥಿತಿಗಳು ಹೇಗಿರ್ತದೆ, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಭಾರತ ಅಂದರೆ ವಿಭಿನ್ನ ಭೌಗೋಳಿಕ ಹಿಸ್ಸವಾಗಿ ಬೇರೆ ಬೇರೆ ವಾತಾವರಣದಲ್ಲಿ ಇರ್ತದೆ ಸರ್. ಜಮ್ಮು ಕಾಶ್ಮೀರದ ವಾತಾವರಣ, ಅಲ್ಲಿನ ಭೌಗೋಳಿಕ ಪರಿಸ್ಥಿತಿನೇ ವಿಪರೀತವಾಗಿರ್ತದೆ. ಅದೇ ರೀತಿ ಪಂಜಾಬಿನ ಬಾರ್ಡರ್ ಅದು ಕೂಡ ಒಂದು ವಿಭಿನ್ನ ರೂಪದಲ್ಲಿರ್ತದೆ, ವಿಭಿನ್ನ ಭೌಗೋಳಿಕ ವಾತಾವರಣ. ಮತ್ತೆ ರಾಜಸ್ಥಾನ ಮರುಭೂಮಿ ಪ್ರದೇಶ, ಅಲ್ಲಿನ ವಾತಾವರಣನೇ, ಭೌಗೋಳಿಕ ಪ್ರದೇಶನೇ ಒಂದು ವಿಭಿನ್ನವಾಗಿರ್ತದೆ. ಮತ್ತೆ ಗುಜರಾತ್ ಬಾರ್ಡರ್ ಅಷ್ಟೇ. ಹೀಗೆ ನಮ್ಮ ಮುಖ್ಯ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಸರ್. ಅದೇ ತರ ಬಂಗಾಳ ಬಾರ್ಡರ್ ನಲ್ಲಿ ಅಲ್ಲಿನ ಭೌಗೋಳಿಕ ಮತ್ತು ವಾತಾವರಣ, ಅಲ್ಲಿಯ
ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವಾತಾವರಣ, ಭೌಗೋಳಿಕ ಪ್ರದೇಶವಾಗಿರ್ತದೆ ಸರ್. ಹಂತದಲ್ಲಿ ನಾವು ಎಲ್ಲ ಕಡೆ ಈ ಕಠಿಣ ಪರಿಸ್ಥಿತಿಯಲ್ಲಿ ಕರ್ತವ್ಯವನ್ನು ನಿಭಾಯಿಸಬೇಕಾಗ್ತದೆ. ನಮಗೆ ನನ್ನ ಬೆಟಾಲಿಯನ್ ನಲ್ಲಿ ಕಾಶ್ಮೀರದಲ್ಲಿ 1994ರಿಂದ 96ರವರೆಗೆ ಆಂತರಿಕ ಸುರಕ್ಷೆ, ಇಂಟರ್ನಲ್ ಸೆಕ್ಯೂರಿಟಿ, ಶ್ರೀನಗರದಲ್ಲಿ ನಮ್ಮನ್ನು ಆಗಲೂ ಉಗ್ರವ ಪೀಡಿತ ಪ್ರದೇಶವಾಗಿತ್ತು. ತುಂಬಾ ಉಗ್ರವಾದಿಗಳ ಕಾಟ ಹೆಚ್ಚಾಗಿ ಅಂತ ಪ್ರದೇಶದಲ್ಲಿ ನಮಗೆ ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದೆವು. ನಾವು ಯಾವುದಾದರೂ ಪೆಟ್ರೋಲಿಂಗ್ ಹೋದಾಗ ವಾಪಸ್ ಬರ್ತೀವೋ ಇಲ್ಲವೋ ಅಂತ ನಂಬಿಕೆ ಇರಲಿಲ್ಲ ನಮಗೆ. ಅಂತ ಕಠಿಣ ಪ್ರದೇಶದಲ್ಲಿ ನಾವು ಸೇವೆ ಮಾಡಿದ್ದೇವೆ. ಅದು ಬಾರ್ಡರ್ ಡ್ಯೂಟಿ ಅಲ್ಲ, ಅದು ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಡ್ಯೂಟಿ. ಒಳಗಿನ ಅಗ್ರಗಾಮಿಗಳ ಕಾಟನೇ ನಮಗೆ ಹೆಚ್ಚಾಗಿತ್ತು. ಮತ್ತೆ ಗಡಿ ಪ್ರದೇಶದಲ್ಲಿ ನಮ್ಮ ಬೆಟಾಲಿಯನ್ ಅಲ್ಲಿ ನನಗೆ ಹೋರಾಟದ ಅಂತ ಪರಿಸ್ಥಿತಿ ಬರಲಿಲ್ಲ. ಆದ್ರೆ ಪಕ್ಕದ ಬಾರ್ಡರ್ ಔಟ್ ಪೋಸ್ಟ್ ನಲ್ಲಿ ಉಗ್ರಗಾಮಿಗಳ ಘಟನೆ ನಡೆಯಿತು. ಅದರಲ್ಲಿ ನಮ್ಮ ಕಂಪನಿಯಿಂದ ಸುತ್ತುವರೆದು 4 ಉಗ್ರವಾದಿಗಳನ್ನು ಕೊಂದಾಗಿತ್ತು. ಅದೊಂದು ಘಟನೆ ಗಡಿ ಪ್ರದೇಶ. ಮತ್ತೆ ಈ ಆಂತರಿಕ ಸುರಕ್ಷೆಯಲ್ಲಿ ಕಾಶ್ಮೀರದಲ್ಲಿ ನಮ್ಮ ಕಂಪನಿಯ ಇದ್ರ ಮೇಲೆ ಗ್ರೆನೇಡ್ ಎಸೆತದ ಒಂದು ಪ್ರಕರಣ, ಅದರಲ್ಲಿ ನಾವು ಬಚಾವ್ ಆಗಿದ್ದೇವೆ. ಅದು 2 ಘಟನೆ ನನಗೆ ನೆನಪಿದೆ ಸರ್. 20-25 ವರ್ಷಗಳ ಹಿಂದಿನ ಘಟನೆ ಆಗಿದೆ. ಆ ಸನ್ನಿವೇಶದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಕೇಳುಗರಿಗೆ. ನಾನು ಹೇಳಿದಾಗ 95-96 ಪ್ರದೇಶ, ನಾನು ಇದ್ದಿದ್ದು ಶ್ರೀನಗರದ ಮಖದೂಮ್ ಕೂಚ ಅಂತ ಆ ಪ್ರದೇಶದಲ್ಲಿ ನಮ್ಮನ್ನು ನಿಯುಕ್ತಿ ಮಾಡಿದರು. ಆಗ ಪ್ರತಿ ಒಂದು ಕಡೆಗಳಲ್ಲಿ ನಾವು ಏನು ಯುದ್ಧದ ಸನ್ನಿವೇಶದ ಹಾಗೆ ಮೋರ್ಚಾಗಳ ಮೇಲೆ ಕಾಮೋಫ್ಲೇಜ್ ನೆಟ್ ಹಾಕಿ ನಾವು ಅದರ ಒಳಗಡೆ ಡ್ಯೂಟಿ ಮಾಡಬೇಕಂತ ಪರಿಸ್ಥಿತಿ ಇತ್ತು. ಯಾವಾಗ ಉಗ್ರವಾದಿಗಳು ಗ್ರೆನೇಡ್ ಎಸ್ತಾರೆ, ಯಾವಾಗ ಶೂಟ್ ಮಾಡ್ತಾರೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಕ್ಯಾಮೋಫ್ಲೇಜ್ ನೆಟ್ ಹಾಕ್ತಾ ಇತ್ತು ಆ ಬಂಕರ್ ಪ್ರದೇಶಗಳಲ್ಲಿ. ಜಾಗದಲ್ಲಿ ಬಂಕರ್, ಬಹುಶಃ ಈಗಲೂ ಕೂಡ ಆ ಜಾಗವನ್ನು CRPನವರು ಡ್ಯೂಟಿ ಮಾಡ್ತಾ ಇದ್ದಾರೆ. ನಾವು ಬಾರ್ಡರ್ ಸೆಕ್ಯೂರಿಟಿ 1996ರಲ್ಲಿ ಒಂದು ಎಲೆಕ್ಷನ್ ಆದ್ಮೇಲೆ ಒಂದು ಸ್ಥಿರ ಸರ್ಕಾರ ಬಂದ ನಂತರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅನ್ನು ತೆಗೆದು ಹಾಕಿ ಆಮೇಲೆ CRPF ಅನ್ನು ನಿವೃತ್ತಿ. ಆ ಟೈಮಿನಲ್ಲಿ 95-96 ನಾವು ನಮ್ಮ ಸಾಯಂಕಾಲದ ಊಟ ಮಾಡ್ತಾ ಇದ್ದಾಗ ನಮ್ಮ ಬಂಕರ್ ಮೇಲೆ ಒಂದು ಗ್ರೆನೇಡ್ ಎಸ್ತಾ ಇತ್ತು. ಆ ಗ್ರೆನೇಡ್ ಏನಂದ್ರೆ ಅದು ಕಡಿಮೆ ಪ್ರಮಾಣದ ಗ್ರೆನೇಡ್, 90 ಗ್ರೆನೇಡ್ ಅಂತ. ಅದು ಏನಾಗ್ತಂತ ಯಾವುದೇ ಒಂದು ಪ್ರದೇಶ ಮುಟ್ಟಿದ ಕೂಡಲೇ ಅದು ಬ್ಲಾಸ್ಟ್ ಆಗ್ತದೆ. ಅದು ನಮ್ಮ ಮೇಲೆ ಜಿಂಕ್ ಸೀಟ್ನ ಮತ್ತೆ ಬಂಕರ್ ಒಂದು ಜಿಂಕ್ ಸೀಟ್ಲಿಂದ ಮಾಡಿ ಬಂಕರ್ ಅದು ಮುಟ್ಟಿದ ಕೂಡಲೇ ಬ್ಲಾಸ್ಟ್ ಆದ್ರಿಂದ ನಮ್ಮ ಒಳಗಡೆ ಇರಲಿಕ್ಕೆ ಏನು ತೊಂದರೆ ಆಗ್ಲಿಲ್ಲ. 36 ಗ್ರೆನೇಡ್ ಆಗಿದ್ರೆ ಅದನ್ನ ಆಗಿದ್ದಾರೆ, ಮತ್ತೆ ಬೇರೆ ಗ್ರೆನೇಡ್ ಆಗಿದ್ರೆ ನಾವು ಅದರಲ್ಲಿ ಕೆಲವು ಜನರು ಕ್ಯಾಜುಲಿಟಿ ಆಗ್ತಿತ್ತು. ಅದೊಂದು ಘಟನೆ ನನಗೆ ತುಂಬಾ ಈಗಲೂ ನೆನಪಾಗ್ತಾ ಇದೆ. ನಂತರದಲ್ಲಿ ಎಲ್ಲೆಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ರಿ? ನಂತರ ಸರ್ ನಾನು 1980 ಭರ್ತಿಯಾದ ನಂತರ ರಿಸರ್ವ್ ಬೆಟಾಲಿಯನ್ ಏನಿದೆ ಆ ಟೈಮ್ ನಂತರ ನನ್ನ ಪೂರ್ತಿ ಸರ್ವಿಸ್ ಬಾರ್ಡರ್ ನಲ್ಲೇ ಇದ್ದಿದ್ದು. ಜಮ್ಮು ಕಾಶ್ಮೀರದಲ್ಲಿ 2 ಬಾರಿ ಸೇವೆ ಸಲ್ಲಿಸಿದ್ದೇನೆ. ಅದೇ ನಾನು ಬಾರ್ಡರ್ ನಲ್ಲಿ ಕಾರ್ಗಿಲ್ ಸೆಕ್ಟರ್ ನಲ್ಲಿ ಇದ್ದೆ 85ರಿಂದ 87. ನಂತರ ಪಂಜಾಬ್ ನಲ್ಲಿ 2-3 ಕಡೆ ಪಂಜಾಬ್ ನಲ್ಲಿ ಡ್ಯೂಟಿ ಇತ್ತು. ಆಮೇಲೆ ರಾಜಸ್ಥಾನದಲ್ಲಿ ನಿಯುಕ್ತಿ ಮಾಡಿದರು, ರಾಜಸ್ಥಾನದ ಜೈಸಲ್ಮೇರ್ ಪ್ರದೇಶದಲ್ಲಿ. ನಂತರ ರಾಜಸ್ಥಾನದಿಂದ ನಮ್ಮನ್ನ ಬಂಗಾಳಿಗೆ, ನಮ್ಮ ಯೂನಿಟ್ ಅನ್ನ ಬಂಗಾಳಿಗೆ ಕಳಿಸಿದ್ರು, ಬಾಂಗ್ಲಾದೇಶ್ ಬಾರ್ಡರ್ಗೆ. ಅಲ್ಲಿ 4 ವರ್ಷ ಸರ್ವಿಸ್ ಆದ ನಂತರ ಮತ್ತೆ ನಮ್ಮನ್ನ ಕಾಶ್ಮೀರಕ್ಕೆ ಕಳಿಸಿದ್ರು, ಇಂಟರ್ನಲ್ ಸೆಕ್ಯೂರಿಟಿ. ನಾನು ಹೇಳಿದಾಗೆ 95-96 ನಂತರ. ಆಮೇಲೆ ಮತ್ತೆ ರಾಜಸ್ಥಾನ. ಹೀಗೆ ನಾನು ಲಾಸ್ಟ್ ಸರ್ವಿಸ್ ಬಂದು ರಾಜಸ್ಥಾನದಲ್ಲಿ 31/7/2002 ನಾನು ರಿಟೈರ್ಡ್ ಆದ. ಕಾರ್ಗಿಲ್ ಮತ್ತೆ ಬಾಂಗ್ಲಾದೇಶದ ಗಡಿ ಭಾಗದಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ರಿ ಅಂದ್ರಲ್ಲ, ಅವುಗಳ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ತಿಳಿಸ್ಕೊಡಿ, ಅಲ್ಲಿಯ ಪರಿಸ್ಥಿತಿಗಳ ಬಗ್ಗೆ. ಕಾರ್ಗಿಲ್ ನಲ್ಲಿ ಕಾರ್ಗಿಲ್ ಟೌನ್ ಇಂದ 12 ಕಿಲೋಮೀಟರ್ ಹಿಂದೆ ಚೈನಿಗೂಡ್ ಅಂತ ಇತ್ತು. ಅಲ್ಲಿ ನಮ್ಮ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ ಇತ್ತು. ಅಲ್ಲಿ ನಮಗೆ 16-17 ಸಾವಿರದ ಗಡಿ ಹೈಅಲ್ಟಿಯಲ್ಲಿ ಅಂದರೆ ಎತ್ತರದ ಪ್ರದೇಶಗಳಲ್ಲಿ ಅಲ್ಲಿ ನಮ್ಮ ಡ್ಯೂಟಿ ಇತ್ತು. ಅಲ್ಲಿ ಈ 99ರಲ್ಲಿ ನಡೆದಂತ ಕಾರ್ಗಿಲ್ ವಾರ್ ಯಾವುದು ಪ್ರದೇಶ ಆಕ್ರಮಿಸಿಕೊಂಡು ನಂತರ ತೆರವು ಮಾಡಿದೀವಲ್ಲ, ಅದೇ ಪ್ರದೇಶದಲ್ಲಿ ನಾನು ಡ್ಯೂಟಿ ಮಾಡಿದ್ದೆ ಸರ್. ನನಗೆ ಈಗಲೂ ನೆನಪಿದೆ. ಪಂಜಾಬ್ ಟೇಕಡಿ ಅಂತ ಒಂದು ಪೋಸ್ಟ್, ಆಲ್ಪಾ ಟೇಕಡಿ ಅಂತ ಪೋಸ್ಟ್, ಸ್ನೋ ಪೀಕ್, ಮತ್ತೆ ಕಾಕ್ಸರ್ ಪ್ರದೇಶ, ನಂತರ ದ್ರಾಸ್ ಸೆಕ್ಟರ್ ನಲ್ಲಿ ಮಾಸ್ಕೋ, ಲೈನ್ ಆಫ್ LC ಪೋಸ್ಟ್ ಅಂತ. ಇದೆಲ್ಲ ಕಾರ್ಗಿಲ್ ಯುದ್ಧದಲ್ಲಿ ಬಹಳ ಗಂಭೀರವಾದ ಯುದ್ಧ ನಡೀತಾ ಇತ್ತು. ಆ ಪ್ರದೇಶದಲ್ಲಿ ನಾನು 1985ರಿಂದ 87ವರೆಗೆ ಆ ಪ್ರದೇಶದಲ್ಲಿ ಡ್ಯೂಟಿ ಮಾಡಿದ್ದೆ ಸರ್.
ಅಲ್ಲಿದು ಏನೆಂದರೆ 6 ತಿಂಗಳ ಮೊದಲೇ ನಮ್ಮ ಎಲ್ಲಾ ಬಂಕರ್ಗಳಿಗೆ ರಾಷನ್ ಸಪ್ಲೈ ಆಗ್ತದೆ. ಅಕ್ಟೋಬರ್ ಇಂದ ಅದು ಯಾವುದೇ ಮೇಲೆ ಹೋಗೋದಾಗಲಿ ಕೆಳಗೆ ಇಳಿಯುವುದಾಗಲಿಲ್ಲ. ಅಕ್ಟೋಬರ್ ಇಂದ ಮಾರ್ಚ್ ವರೆಗೆ. ಆ ಮಾರ್ಚ್ ವರೆಗೆ ಇರುವ ಎಲ್ಲಾ ರೇಷನ್ಗಳನ್ನು ನಾವು ಬಂಕರ್ ನಲ್ಲಿ ಸ್ಟಾಕ್ ಇಡಬೇಕಾಗಿತ್ತು. ಅಕ್ಟೋಬರ್ ಇಂದ ಮಾರ್ಚ್ ವರೆಗೆ ನಾವು ಅಲ್ಲಿ ಮೇಲುಗಡೆ ಮಾತ್ರ ಪೆಟ್ರೋಲಿಂಗ್ ನಮ್ಮ ಗಡಿ ಪ್ರದೇಶಗಳನ್ನು ಕಾಯ್ತಿದ್ದು, ಕೆಳಗೆ ಇಳಿಯುವಂತ ಪ್ರದೇಶ ಇಲ್ಲ. ಅಷ್ಟೊಂದು ಹಿಮ ಬೀಳ್ತಾ ಇತ್ತು. ನಾನಿದ್ದ ಟೈಮ್ನಲ್ಲಿ ಎಂದರೆ ಸಮಯದಲ್ಲಿ ಅದೊಂದು ರೆಕಾರ್ಡ್ ಆಗಿದೆ ಅಂತ ಅನಿಸುತ್ತೆ. ಅಷ್ಟು -45-45ವರೆಗೆ ತಲುಪಿತ್ತು ಸರ್ ಆಗಸ್ಟ್ ಶೀತಾಂಶ. ಅಂತ ಪ್ರದೇಶದಲ್ಲಿ ನಾವು ಕರ್ತವ್ಯ ನಿಭಾಯಿಸಿ ನಾವು ಬಂದಿದ್ದೇವೆ. ನೀವು ಇಷ್ಟೆಲ್ಲ ಕಠಿಣವಾದ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿದ್ರಿ. ಯಾವತ್ತಾದ್ರೂ ಒಂದಿನ ಈ ಕೆಲಸ ನನಗೆ ಆಗೋದಿಲ್ಲ, ಬೇಡ, ವಾಪಸ್ ಹೋಗ್ಬಿಡುವ ಅಂತ ಅನ್ನಿಸಿದ್ದಿದೆಯಾ? ನಾವೆಲ್ಲ ಸೇರ್ಕೊಂಡ್ಬಿಟ್ಟಿದ್ದೇವೆ. ಇದು ಸೇನಾ, BSF ಅದು ಇದು ಅಂತ ನಾವು ಸೇರ್ಕೊಂಡ್ಬಿಟ್ಟಿದ್ದೇವೆ. ಆಮೇಲೆ ನಮಗೆ ಫೀಲಿಂಗ್ ಆಗ್ತದೆ ಏನಂದ್ರೆ ರಜದ ವಿಷಯವಾಗಿ. ಮೊದಲು ನಮಗೆ ಅಲ್ಲಿ ರಜದ ಪ್ರಾಬ್ಲಮ್ ತುಂಬಾ ಇತ್ತು. ಯಾಕಂದ್ರೆ ಒಂದು ಶುಭ ಸಮಾರಂಭಕ್ಕಾಗಲಿ ಅಥವಾ ಅಶುಭ ಸಮಾಚಾರ ಏನಾದರೂ ನಮ್ಮ ಇದರ ಸಮಯಕ್ಕೆ ಸರಿಯಾಗಿ ತಲುಪಲಿಲ್ಲ. ಈಗ ರಜದ ವಿಷಯವಾಗಿ ಅಷ್ಟೇನು ತೊಂದರೆ ಇಲ್ಲ. ಮತ್ತೆ ತಲುಪುವಂತ ವ್ಯವಸ್ಥೆ ಕೂಡ ತುಂಬಾ ಸುಲಭವಾಗಿದೆ. ಯಾಕೆಂದ್ರೆ ಈಗ ಸರ್ಕಾರ ವಿಮಾನದ ಮೂಲಕ ಕಳಿಸುವಂತ ವ್ಯವಸ್ಥೆ ಇದೆ ಸರ್ ಈಗ. ಆದರೆ ಆ ಟೈಮ್ನಲ್ಲಿ ಮಾತ್ರ ನಮಗೆ ತುಂಬಾ ಫೀಲಿಂಗ್ ಆಗ್ತಾ ಇತ್ತು. ಏಕಾದ್ರೂ ನಾವು ಸೇರ್ಕೊಂಡಿದ್ದು. ಯಾಕಂದ್ರೆ ನಾನು ಮೊದಲ ಸಲ ರಜಾ ಬಂದಿದ್ದು 1981ರಲ್ಲಿ. ನಾನು ಯಾವಾಗ BSFಗೆ ಸೇರಿದೆ, ನಾನು 84ರವರೆಗೆ ನನಗೆ ರಜನೇ ಸಿಗಲಿಲ್ಲ. 84 ಅಸ್ಸಾಂನಿಂದ ನಾನು ರಜೆ ಬಂದೆ. 81 ನೋಡಿ ಆ ಟೈಮಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದು. ಯಾಕೆಂದ್ರೆ ಆ ಸಮಯದಲ್ಲಿ ರಜೆ ಸಿಗೋದು ತುಂಬಾ. ಯಾಕೆಂದ್ರೆ ಅಸ್ಸಾಂ ಆಂದೋಲನ ಮತ್ತೆ ಪಂಜಾಬ್ನಲ್ಲಿ ನಡೆದಂತ ಉಗ್ರಗಾಮಿ ಘಟನೆಗಳಿಗೆ ಯಾವಾಗಲೂ ನಮಗೆ ಮ್ಯಾನ್ ಪವರ್ ಕಡಿಮೆ ಇರಬಾರದು ಅಂತ ಒಂದು ಬೆಟಾಲಿಯನ್, ಒಂದು ಕಂಪನಿಯಲ್ಲಿ ಮ್ಯಾನ್ ಪವರ್ ಏನಿತ್ತು ಅಷ್ಟು ಮ್ಯಾನ್ ಪವರ್ ಬೇಕೇ ಬೇಕು ಅಂತ. ಆಗ ಒಬ್ಬರು ಹೋದ ನಂತರ ಅವ್ರು ಬಂದ ಮೇಲೆ ನಮ್ಮನ್ನು ಕಳಿಸ್ತಾ ಇದ್ರು. ಅಷ್ಟೊಂದು ತೊಂದರೆ ಇತ್ತು. ಈಗ ನೋಡಿದರೆ ಅಷ್ಟು ತೊಂದರೆ ಇರ್ಲಿಕ್ಕಿಲ್ಲ ಅಂತ ಅನಿಸ್ತಾರೆ. ನೀವು ಸೇನೆಗೆ ಸೇರೋದಕ್ಕೆ ಮುಖ್ಯ ಕಾರಣ ಏನು? ನಾನು ಅಂದರೆ ನಮ್ಮ ತಂದೆಯವರು 24 ವರ್ಷ ಸೇನೆಯಲ್ಲಿ ಸೇವೆ ಮಾಡಿ ಬಂದವರು. ಅವರ ದೈಹಿಕ ಸಾಮರ್ಥ್ಯ ಮತ್ತೆ ಅವರ ಎಲ್ಲ ವಿಧದಲ್ಲೂ ಅವರು ಅಷ್ಟೊಂದು ದೈಹಿಕವಾಗಿ ಚಟುವಟಿಕೆ ನಿಲ್ತಿದ್ದರು. ಅವರನ್ನ ನೋಡಿ ನಾನು ಸೇನೆಗೆ ಸೇರುವಂತ ಭಾವನೆ ಬಂದಿದ್ದು. ನಾನು ಓದ್ತಾ ಇದ್ದಾಗ ಬಾರ್ಡರ್ ಸೆಕ್ಯೂರಿಟಿ ಕೋರ್ಸ್, ಅದು ನಾನು ನೋಡಿದ್ದು ಬ್ರಹ್ಮಗಿರಿ ಪೇಪರ್ ಅಲ್ಲಿ ಒಂದು ಇದು ಇತ್ತು. ಬ್ರಹ್ಮಗಿರಿ ಪೇಪರ್ ತೋರಿಸ್ತಾ ಇದೆ, ಮತ್ತೆ ಶಕ್ತಿ ಪೇಪರ್ ಅಲ್ಲೂ ಕೂಡ ಬರ್ತಾ ಇದೆ. ಈ 2 ಪೇಪರ್ ನಲ್ಲಿ ನೋಡಿದಾಗ ರಿಕ್ರೂಟ್ಮೆಂಟ್ ಮಡಿಕೇರಿಯಲ್ಲಿ ನಡೀತಾ ಇದೆ ಅಂತ. ಹಾಗೆ ನಾನು ರೆಕಾರ್ಡ್ ಏನು ತಗೊಂಡಿರ್ಲಿಲ್ಲ, ಸುಮ್ಮನೆ ಹೋಗಿದೆ ಅಷ್ಟೇ. ಹೋಗಿ ನೋಡಿದಾಗ ನಾವು ಅಂದರೆ 3 ಜನ ಸೆಲೆಕ್ಟ್ ಆಗಿದೆ. ಇನ್ನು ನೀವು ಸೇನೆಗೆ ಸೇರಿದ್ರಿಂದ ನಿಮಗೆ ಆದಂತ ಉಪಯೋಗಗಳು ಏನೇನು? ಸೇನೆಗೆ ಅಂದರೆ ನನಗೆ ಒಂದು ಅನುಶಾಸನ ಅಂತ ಬಂದಿದೆ. ಅದು ಸಮಯಕ್ಕೆ ಸರಿಯಾಗಿ ನಾವು ಯಾವುದೇ ಸ್ಥಳಕ್ಕೆ ಹೋಗ್ಬೇಕಾದರೆ ಆ ಸಮಯಕ್ಕೆ ತಲುಪುವಂತ ಒಂದು 2 ನಿಮಿಷ 5 ನಿಮಿಷ ಮೊದಲೇ ತಲುಪುವಂತದ್ದು. ಯಾರನ್ನು ಅಂದರೆ ಕಾಯಿಸುವಂತ ಸಮಯ ಮಾಡಬಾರದು ಅಂತ ಒಂದು ಧ್ಯೇಯ ಬಂದಿದೆ. ಮತ್ತೆ ನಮ್ಮ ಕೆಲಸವನ್ನು ನಾವೇ ಮಾಡಬೇಕು, ಇನ್ನೊಬ್ಬರನ್ನು ಅವಲಂಬಿಸಬಾರದು ಅಂತ. ನಮ್ಮ ಕೆಲಸ ನಾವೇ ಮಾಡಬೇಕು, ಯಾರನ್ನು ಕಾಯಬಾರದು, ಯಾರನ್ನು ಅವಲಂಬಿಸಬಾರದು ಅಂತ ಇದೊಂದು ನನಗೆ ಬಂದಿದೆ. ಇನ್ನು ಅಲ್ಲಿ ನೀವು ಪಡೆದಂತ ತರಬೇತಿ, ಅದನ್ನ ಈಗಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಂಡಿದ್ದೀರಾ? ನನ್ನ ವಿಚಾರದಲ್ಲಿ ಏನಂತಂದ್ರೆ ತರಬೇತಿ ಅನ್ನೋದು ಒಂದು ಅನುಶಾಸನ, ಮತ್ತೆ ನಮಗೆ ಒಂದು ಯಾವ ಸಮಯದಲ್ಲಿ ಯಾವುದನ್ನ ಅನುಸರಿಸಬೇಕು ಅಂತ ತರಬೇತಿ ಅಂತ ಕೊಡ್ತಾರೆ. ಅದರಲ್ಲಿ ದೈಹಿಕ ತರಬೇತಿಯಾಗಲಿ, ಸಶಸ್ತ್ರ ತರಬೇತಿಯಾಗಲಿ, ಮತ್ತೆ ಮಾನಸಿಕ ತರಬೇತಿಯಾಗಲಿ. ನನ್ನ ವಿಚಾರದಲ್ಲಿ ಏನಂತಂದ್ರೆ ಸರಿ, ಯಾವುದೇ ಸಮಯ ಬಂದರೂ ಏನೇ ವಿಚಾರ ಬಂದರೂ ಆ ಸಮಯದಲ್ಲಿ ಆ ಕ್ಷಣದಲ್ಲಿ ನಾವು ಏನು ನಿರ್ಧಾರ ತೆಗೆದುಕೊಳ್ತೇವೆ ಅದೇ ಆಗೋದು. ತರಬೇತಿ ಅಂತ ನಾವು ಕೊಡ್ತಾ ಇದ್ರೆ ಆ ತರಬೇತಿಯನ್ನೇ ನಾವು ಅವಲಂಬಿಸಬಾರದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಅದು ಸ್ವಂತ ಕೆಲಸ ಆಗಲಿ ಅಥವಾ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತ ಸಮಯದಲ್ಲಾಗಲಿ, ಆ ಸ್ಥಳದಲ್ಲಿ ಏನು ಘಟನೆ ನಡೀತದೆ ಆ ಕ್ಷಣದಲ್ಲಿ ನಮ್ಮ ಭಾವನೆಗೆ ನಾವು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೇವೆ, ಅದೇ ನಡೀತದೆ ಹೊರತು ಸಮಯದಲ್ಲಿ ನಾವು ತರಬೇತಿಯನ್ನು ನಡೆಸಲಿಕ್ಕೆ ತರಬೇತಿ ಕೊಟ್ಟಿದ್ದು ಹಿರಿಯರ ಆದೇಶವನ್ನ ಪಾಲಿಸಬೇಕು ಅಂತ ಆ ಸಮಯದಲ್ಲಿ ನಾವು ಯೋಚಿಸಬಾರದು ಅಂತ ನನ್ನ ಅಭಿಪ್ರಾಯ. ನೀವು ಸೇನೆಯಿಂದ ಬಂದ ನಂತರ ಈಗ ಯಾವ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದೀರಾ? ನಾನು ಸೇನೆಯಲ್ಲಿ ಬಂದ ನಂತರ ನಾನು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಇದ್ದೆ ಸರ್. ತಂದೆಯವರು ಕೊಟ್ಟಂತ ಕಾಫಿ ತೋಟ ಏನಿದೆ ಪಾಲಿಗೆ ಬಂದದನ್ನ
ಅದನ್ನು ನಾನು ಮಾಡ್ತಾ ಇದ್ದೆ. ನಿವೃತ್ತಿ ವೇತನ ನನಗೆ ಬಹಳ ಕಡಿಮೆ ಸಿಗ್ತಾ ಇರುವ ಕಾರಣ ನಾವು ಬೇರೆ ಕೆಲಸವನ್ನ ಅವಲಂಬಿಸಬೇಕಾಗಿತ್ತು. ಹಾಗಾಗಿ ನಾನು ಮೈಸೂರು ಇನ್ಫೋಸಿಸ್ ನಲ್ಲಿ 9 ತಿಂಗಳು ನಾನು ಇನ್ಫೋಸಿಸ್ ನಲ್ಲಿ ಡ್ಯೂಟಿ ಮಾಡಿದೆ. ಆ ಸಮಯದಲ್ಲಿ ತಂದೆಯವರಿಗೆ ಪಾರ್ಶ್ವವಾಯು ಪೀಡಿತರಾಗಿ ತುಂಬಾ ತೊಂದರೆಯಲ್ಲಿದ್ದರು. ಅದರಿಂದ ಆ ಕೆಲಸವನ್ನು ಬಿಟ್ಟು ನಾನು ತಂದೆಯವರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅದು ಹೀಗೆ ಆಗಿ ಅದನ್ನು ಬಿಡಬೇಕಾಯಿತು. ನಂತರ ನಾನು ಪುನಃ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ KSRTC ಡಿಪೋದಲ್ಲಿ ಮಡಿಕೇರಿಯಲ್ಲಿ 2 ವರ್ಷ ಸೇವೆ ಮಾಡಿದೆ ಸರ್. ನಂತರ ಕಾಂಟ್ರಾಕ್ಟ್ ಬೇಸಿಸ್ ಅವರ ಅವಧಿ ಮುಗಿದ ನಂತರ ನಮ್ಮನ್ನ ಕಳಿಸಿದ್ರು ಮನೆಗೆ ವಾಪಸ್ಸು. ಆಮೇಲೆ ನಾನು ಸ್ವಂತ ಉದ್ಯೋಗ ಹೋಮ್ ಸ್ಟೇ ಅಂತ ನಾನು ಮಡಿಕೇರಿಯಲ್ಲಿ ಮನೆ ಮಾಡಿದ್ದೆ. ಇರುವ ಮನೆಯಲ್ಲಿ ಹೋಮ್ ಸ್ಟೇ ಮಾಡಿ ಒಂದು ಲ್ಯಾಂಡ್ ಸ್ಲೈಡ್ ಆದಾಗ ಆಗುವವರೆಗೆ ನಾನು ಮಾಡ್ತಾ ಇದ್ದೆ. ಆಮೇಲೆ ಟೂರಿಸಂ ಬಿದ್ದು ಹೋದ ನಂತರ ಹೋಮ್ ಸ್ಟೇ ಉದ್ಯೋಗವನ್ನು ಕೂಡ ನಾನು ನಿಲ್ಲಿಸಬೇಕಾಯಿತು ಸರ್. ಈಗ ನಾನು ಸದ್ಯಕ್ಕೆ ನಮ್ಮ ಅರೆಸೇನಾ ಪಡೆ ಸಂಘಟನೆಯ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗಿನ ಯುವಕರು ಸೇನೆಗೆ ಸೇರ್ಲಿಕ್ಕೆ ಬಯಸುವಂತವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗಿನ ಯುವಕರು ಅಂದರೆ ಸೇನೆಗೆ ಸೇರಿದ ಮೇಲೆ ನಮಗೆ ಅನುಭವ ಬರ್ತದೆ. ಯಾವ ಪ್ರದೇಶಗಳು ಎಲ್ಲಿ ಹೇಗಿವೆ, ನಮ್ಮ ದೇಶದ ಮತ್ತು ಅಂತಾರಾಷ್ಟ್ರೀಯದಲ್ಲೂ ಕೂಡ ನಮಗೆ ಶಾಂತಿ ಪಾಲನಾ ಪಡೆಯಲು ಕೂಡ ಕರ್ತವ್ಯ ನಿರ್ವಹಿಸುವಂತ ಅವಕಾಶ ಕೂಡ ಬರ್ತದೆ. ಶಿಸ್ತು ಮತ್ತೆ ಅನುಶಾಸನ ಅದನ್ನು ನಾವು ಅನುಸರಿಸಬಹುದು. ಮತ್ತೆ ವಿದ್ಯಾಭ್ಯಾಸದಲ್ಲೂ ಕೂಡ ನಾವು ಈಗ ಸರ್ಕಾರ ಗಮನ ಹರಿಸ್ತಾ ಇದೆ. ಸೇವೆಯಲ್ಲಿದ್ದರೂ ಕೂಡ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಬರಬಾರದು ಅಂತ ವಿದ್ಯಾಭ್ಯಾಸ ಕೂಡ ಸರ್ಕಾರ ಅವಕಾಶ ಕೊಟ್ಟಿದೆ. ಸೇನೆಯಲ್ಲಾಗಲಿ BSF ನಲ್ಲಾಗಲಿ ಅವಕಾಶ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ಯಾರೇ ನನ್ನ ವಿದ್ಯಾಭ್ಯಾಸ ಇಲ್ಲಿಗೆ ಮುಗಿದರೆ ಹಾಗೆ ಭಾವಿಸಬಾರದು. ಯಾಕಂದ್ರೆ ಇದರಲ್ಲಿ ಸೇನೆಗೆ ಸೇರಿದರೂ ಕೂಡ ಬೇರೆ ಇದಕ್ಕಿಂತ ಉತ್ತಮ ಅವಕಾಶಗಳು ಇದೆ. ಅದರಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಾಗಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಾಗಲಿ ಸೇನೆ ಅಥವಾ ಅರೆಸೇನೆ ಪಡೆ ಸೇರಿದರೆ ಅವರಿಗೆ ಅವಕಾಶ ಎಲ್ಲಾ ಕ್ಷೇತ್ರದಲ್ಲಿ ಅವಕಾಶ ಇದೆ. ಅವಕಾಶ ಇಲ್ಲ ಅಂತ ಭಾವನೆ ಬಿಟ್ಟು ಸೇರಿದರೆ ಉತ್ತಮ ಹಾಗೂ ಉಳಿತಾಯ ಕೂಡ ಆಗ್ತದೆ ಸರ್. ನಮ್ಮ ಮುಂದಿನ ನಿವೃತ್ತಿ ವೇತನದಲ್ಲಿ ಮುಂದಿನ ಮಕ್ಕಳಿಗಾಗಲಿ ಅಥವಾ ನಮ್ಮ ಕುಟುಂಬಕ್ಕಾಗಲಿ ಉತ್ತಮ ಅವಕಾಶ ಇದೆ ಅವರ ಜೀವನ ನಿರ್ವಹಿಸಲಿ. ನೀವು ಸೇನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ನೆನಪಿದ್ರೆ ಅದರ ಬಗ್ಗೆ ತಿಳಿಸ್ಕೊಡಿ. ನಾನು ಸೇನೆಗೆ ಸೇರಿದಾಗ ನಾನು ಯೂನಿಟ್ ಲೆವೆಲ್ ಅಲ್ಲಿ ಮಾತ್ರ ನನ್ನ ಕ್ರೀಡೆಗೆ ಹೆಚ್ಚಿನ ಅಂಶ ನನಗೆ ನನ್ನ ಡ್ಯೂಟಿಯ ಜೊತೆಗೆ ಇತರ ಕರ್ತವ್ಯಗಳು ಅಂದರೆ ಅಲ್ಲಿನ ಇಂಟರ್ನಲ್ ಡ್ಯೂಟಿ ಏನಿದೆ ಅದು ನಾನು ನಿಭಾಯಿಸಬೇಕಾಗಿತ್ತು. ಕಂಪನಿ ಅಂದರೆ ಕ್ವಾರ್ಟರ್ ಮಾಸ್ಟರ್ ಡ್ಯೂಟಿ ಮತ್ತೆ ಕಂಪನಿ ಕ್ಲರ್ಕ್ ಡ್ಯೂಟಿ ಈ ತರದಲ್ಲೇ ನಾನು ಇದ್ದುದರಿಂದ ನಾನು ಯೂನಿಟ್ ಲೆವೆಲ್ ಅಲ್ಲಿ ಕ್ರೀಡೆ ಹಾಕಿ ಮತ್ತೆ ಅಥ್ಲೆಟಿಕ್ಸ್ ನಲ್ಲಿ ರನ್ನಿಂಗ್ ಅಲ್ಲಿ ಇದೆರಡರಲ್ಲಿ ಭಾಗವಹಿಸಿದ್ದೆ ಸರ್. ಯೂನಿಟ್ ನಿಂದ ನಾನು ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ಸೇರಿದರೆ ಸರ್ ಕ್ರೀಡೆಗೂ ಕೂಡ ಹೆಚ್ಚು ಮಹತ್ವ ಇದೆ. ಕ್ರೀಡೆಯಲ್ಲಿ ಆಸಕ್ತಿ ಇರುವವರು ಕೂಡ ಅದರಲ್ಲಿ ಸೇರಿದರೆ ಅವರಿಗೆ ಉತ್ತಮ ಅವಕಾಶ ಇದೆ. ನಮಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಸರ್ ಸೇನೆಗೆ ಸಿಗುವಂತ ಪ್ರಶಸ್ತಿಗಳು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಕಡಿಮೆ. ಯಾಕಂದ್ರೆ ಇದೊಂದು ದೌರ್ಭಾಗ್ಯ ಏನು ಗೊತ್ತಿಲ್ಲ. ಪ್ರಶಸ್ತಿಗಳು ಹೆಚ್ಚಾಗಿ ಸಿಗಬೇಕಾಗಿದೆ ಗಡಿಯಲ್ಲಿ ನಿರ್ವಹಿಸುವ ಪಡೆಗಳಿಗೆ. ಆದ್ರೆ ಯಾಕೋ ಏನು ಪ್ರಶಸ್ತಿಗಳು ಕಡಿಮೆ ಸಿಗೋದು ಅಂತ ನನ್ನ ಭಾವನೆ ಸರ್. ನನಗೆ ಅಂತ ಪ್ರಶಸ್ತಿಗಳು ಸಿಗಲಿಲ್ಲ. 21 ವರ್ಷ ಸೇನೆಯಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದೆ. ಹೆಚ್ಚಿನ ಭಾಗ ನನ್ನ ಕರ್ತವ್ಯ ಗಡಿಯಲ್ಲೇ ಇದ್ದಿದ್ದರಿಂದ ನಾನು ಗಡಿ ಭದ್ರತಾ ಪಡೆಯ ಬಗ್ಗೆ ನನಗೆ ಹೆಚ್ಚು ಗಡಿ ಭದ್ರತಾ ಪಡೆಯ ಲೋಗೋನೇ ಈಗ ಡ್ಯೂಟಿ ಅಂಟು ಮರಣೋಪರಂತ ಕರ್ತವ್ಯ ಅಂತ ಇದೆ ಸರ್. ಅದನ್ನೇ ನಾವು ಪಾಲಿಸಿಕೊಂಡು ಯಾವುದೇ ಪ್ರಶಸ್ತಿಗೆ ನಾವು ಬಯಸಲಿಲ್ಲ. ಇನ್ನು ಈ ಕಾರ್ಯಕ್ರಮವನ್ನು ಕೇಳಿ ಯಾರಾದರೂ ಯುವಕರು ಅಥವಾ ಸೇನೆಗೆ ಸೇರಲಿಕ್ಕೆ ಬಯಸೋರು ನಿಮ್ಮನ್ನು ಸಂಪರ್ಕ ಮಾಡಿದರೆ ಅವರಿಗೆ ಬೇಕಾದಂತಹ ಮಾಹಿತಿ ನೀಡಲಿಕ್ಕೆ ನೀವು ತಯಾರಿದ್ದೀರಾ? ನಾವು ಏನಂದ್ರೆ ಮಾನಸಿಕವಾಗಿ ಅವರು ತಯಾರು ಮಾಡಬಹುದು. ಅದರ ತರಬೇತಿ ಕೊಡ್ಲಿಕ್ಕೆ ಸರ್ ಕೆಲವು ಕಡೆ ಸೇನೆ ರಿಟೈರ್ಡ್ ಆಗಿ ಬಂದವರು ತಮ್ಮ ತರಬೇತಿ ಕೇಂದ್ರಗಳನ್ನು ಆರಂಭಿಸಿದ್ದಾರೆ. ಅಲ್ಲಿ ಅವರು ತರಬೇತಿ ಪಡ್ಕೊಳ್ಬಹುದು. ನಾವು ನಮ್ಮ ಕಚೇರಿ ಇದೆ ಸರ್ ಮಡಿಕೇರಿಯಲ್ಲಿ. ಅರೆಸೇನಾ ಪಡೆಗೆ ಸೇರುವ ಬಯಸುವವರು CRP, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ITBP ಹೀಗೆ ವಿಭಿನ್ನ ಪಡೆಗಳಿವೆ ಅರೆಸೇನಾ ಪಡೆಗಳಲ್ಲಿ. ಅದರ ಒಂದು ಕಚೇರಿ ಮಡಿಕೇರಿಯಲ್ಲಿದೆ ಸರ್. ಅಂಬಿಕಾ ಪರಮೇಶ್ವರಿ ಟೆಂಪಲ್ ಹತ್ರ ಅಲ್ಲಿ ಒಂದು ನಮ್ಮ ಕಚೇರಿ ಇದೆ. ಅಲ್ಲಿಗೆ ಬಂದು ವಿವರವನ್ನ ಪಡೆಯಬಹುದು. ಯಾವ ತರ ನಾವು ಮಾನಸಿಕವಾಗಿ ತಯಾರಾಗಬಹುದು, ಯಾವ ತರ ನಾವು ತರಬೇತಿ ಪಡೆದುಕೊಳ್ಳಬಹುದು ಅಂತ ಇದ್ದರೆ ನಮ್ಮ ಕಚೇರಿಗೆ ಬಂದರೆ ನಾವು ಅದಕ್ಕೆ
ಅವರಿಗೆ ಮಾರ್ಗದರ್ಶನ ನೀಡ್ತೇವೆ. ಭೀಮಯ್ಯವರೇ, ನಿಮ್ಮ ಸೇನಾ ಜೀವನದ ಹಲವಾರು ವಿಚಾರಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಆಕಾಶವಾಣಿ ನನಗೆ ಇಂಥ ಒಂದು ಪ್ರೋಗ್ರಾಮ್ ಮಾಡಿದಕ್ಕೆ ಆಕಾಶವಾಣಿ ನಿಲಯದವರಿಗೂ ಎಲ್ಲ ಸಿಬ್ಬಂದಿಗಳಿಗೂ ಅಧಿಕಾರಿಗಳಿಗೂ ನನ್ನ ಅನಂತ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. जिंदगी है कौम की तो कौम पे लुटाए जा, कदम कदम बढ़ाए जा. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿಎಂ. जिंदगी है कौम की तो कौम पे लुटाए जा. तू शेर हिंद आगे बढ़, मरने से फिर भी तू न डर, उड़ा के दुश्मनों का सर जो शे वतन बढ़ाए जा. तू शेर हिंद आगे बढ़, मरने से फिर. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.